ವೇದಿಕೆ ಮೇಲ್ತಕ್ಕಂಥ ಹಿರಿಯರಿಗೆ, ಇಲ್ಲಿ ನೆಲೆಸಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಕನಕರಾಜ, ಕನಕರಾಜನ ತಾಯಿ ಪಾತ್ರ, ನಮ್ಮ ಬಂಗಾರದ ಮಗ, ತಂದೆ ತಾಯಿ ಪ್ರೀತಿಯ ಮಗ ಅಂತ ಒಳ್ಳೆ ಪಾತ್ರ ನಾನು ಹೀರೋ ತಾಯಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಒಂದು ಫ್ಯಾಮಿಲಿ ಡ್ರಾಮಾ ಪ್ಲಸ್ ಹುಡುಗ ಪೊಲಿಟಿಕ್ಸಲ್ಲಿ ಅವ್ನಿಗೆ ಏನು ಆಸೆನೋ ಅದಕ್ಕೆ ಸಪೋರ್ಟಿವ್ ಮಾಡಿಕೊಂಡು ತಂದೆ ತಾಯಿ ಇಬ್ಬರು ಇರ್ತೀವಿ. ಆ ಥರ ತುಂಬ ಒಳ್ಳೆ ಪಾತ್ರ ನನಗೆ ಈ ಚಿತ್ರದಲ್ಲಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೇ ನಿರ್ಮಾಪಕರ ನಿರ್ದೇಶಕರ ಚಿತ್ರದಲ್ಲಿ 3ನೇ ಚಿತ್ರ ನಾನು ಅವ್ರ ಜೊತೆ ಮಾಡ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೊಳ್ಳೆ ಪಾತ್ರಗಳು ಸೃಷ್ಟಿ ಮಾಡಿದಂಥ ನಾಗೇಂದ್ರ ಪ್ರಸಾದ್ ಸಾರ್ಗೂ ತುಂಬ ಧನ್ಯವಾದಗಳು. ಇದೊಂದು ವಿಶೇಷ ನಾನು ಹೇಳಿ, ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ನಾನು ಒಟ್ಟಿಗೆ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿರೋ ನಿಜವಾಗ್ಲೂ ನನಗೆ ಸಂತೋಷ ಆಗ್ತಿದೆ. ಮೊದಲೇ 2 ಸಿನಿಮಾ ಮಾಡಿದ್ವಿ, ಬಟ್ ತುಂಬ ದಿನ ಆಗಿತ್ತು ಈ ಥರ ಮತ್ತೆ ಮಾಡ್ತಾ ಇರೋದು. ಮಾನಸ ಸರೋವರ ನಿಮ್ಮ ಅರ್ಥ ಇಲ್ಲ. ನಿಜವಾಗ್ಲೂ ಈ ಚಿತ್ರದಲ್ಲಿ ಮತ್ತೆ ನಾವು ಕಾಂಬಿನೇಷನ್ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ವಿ. ಆದಷ್ಟು ಬೇಗ ಈ ಚಿತ್ರ ಮುಗಿದು ನಿಮ್ಮೆಲ್ಲರ ಮುಂದೆ ಬಂದು ಒಂದು ಹಿಟ್ ಅನ್ಸ್ಕೊಳ್ಳೋ ಒಂದು ಒಳ್ಳೆ ಚಿತ್ರ ಆಗಲಿ ಅಂತ ನಾನು ಮನಸ್ಸನ್ನ ಹಾರೈಸ್ತೀನಿ. ಈ ಚಿತ್ರದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸನತ್ ಸಾರ್ಗೆ, ರವೀಂದ್ರ ಸಾರ್ಗಾಗಲಿ, ನಾಗೇಂದ್ರ ಪ್ರಸಾದ್, ಹೀರೋ ಹೀರೋಯಿನ್ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ನಾಯಕರಾಗಿ ತಗೊಂಡು ಹೋಗ್ತಾ ಇರೋಂಥ ಈ ಹಳೆದು ನಿಜವಾಗ್ಲೂ ಅವ್ರಿಗೊಂದು ದೂರದೃಷ್ಟಿ, ಆಮೇಲೆ ಸಂದೇಶವನ್ನು ಕೊಡುವಂಥ ಕೆಲಸನ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮೇಜರ್ ಅವರು ಕೆಲಸವನ್ನು ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆನ ಇಟ್ಕೊಳ್ಬಹುದು. ತುಂಬ ಯಶಸ್ವಿಯಾಗಿ ಈ ಚಲನಚಿತ್ರ ಮೂಡಿ ಬರುತ್ತೆ. ಅದೇ ನಮ್ಮ ನಿರ್ಮಾಪಕರಾದ ಶರತ್ ಸರ್ ಮತ್ತೆ ನಿರ್ದೇಶಕರಾದಂಥ ರವೀಂದ್ರ ಸರ್ ಅವರ ಈ ಹೊಂದಾಣಿಕೆಯಲ್ಲಿ ನಾನು ಸತತವಾಗಿ 3 ಚಲನಚಿತ್ರಗಳನ್ನ ಮಾಡಿದ್ದೀನಿ. ಅದರಲ್ಲೂ ಛಲಗಾರ ಅವರ ಚಲನಚಿತ್ರದಲ್ಲಿ ನನಗೆ ತುಂಬ ಒಂದು ಅದ್ಭುತವಾದ ಪಾತ್ರ, ಒಳ್ಳೆ ರೆಕಗ್ನಿಷನ್ ಕೂಡ ಸಿಕ್ತು ಅಂತ ಹೇಳೋದಕ್ಕೆ ತುಂಬ ಭಾರತದಲ್ಲಿ ಮಾತ್ರ ಅಲ್ಲ, ಹೊರಗಿನವರು ಕೂಡ ಅದನ್ನ ನೋಡಿ ಮೆಚ್ಕೊಂಡಂತಹ ಚಲನಚಿತ್ರ ಮತ್ತೆ ನನ್ನ ಪಾತ್ರ. ಅದಕ್ಕೆ ಈ ವೇದಿಕೆ ಮೇಲೆ ಧನ್ಯವಾದ ಹೇಳ್ತೀನಿ. ಅವರ ನಿರ್ಮಾಣದ ಕೆಳಗಡೆ ಈ 3ನೇ ಚಿತ್ರ ಇದು ಕೂಡ ಯಶಸ್ವಿನ ಕಾಣುತ್ತೆ ಅನ್ನೋ ಸಹ ನನಗೆ ನಂಬಿಕೆ ಖಂಡಿತವಾಗಿಯೂ ಇದೆ. ಆಮೇಲೆ ದೊಡ್ಡಣ್ಣ ಸರ್ ವೇದಿಕೆ ಬಂದಿದ್ದಾರೆ. ಅವ್ರ ಜೊತೆಗೆ ಇದುವರೆಗೂ ಕನ್ನಡದಲ್ಲಿ ನಾನು 54 ಚಲನಚಿತ್ರ ಮಾಡಿದ್ರು ಕೂಡ ದೊಡ್ಡಣ್ಣ ಸರ್ ಜೊತೆಗೆ ಯಾವಾಗಲೂ ಒಂದು ಪರದೆನ ಹಂಚ್ಕೊಳ್ಳುವಂತಹ ಅವಕಾಶ ನನಗೆ ಸಿಕ್ಕಿಲ್ಲ. ಅದು ಸಿಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಪದ್ಮವಾಸಂತಿ ಮೇಡಮ್ ಜೊತೆಗೆ ಇಷ್ಟು ದೊಡ್ಡ ಹಿರಿಯ ನಟಿ ಅವ್ರ ಜೊತೆಗೆ ನಾನು ಛಲಗಾರದಲ್ಲಿ ಮಾಡಿದಾಗ ಅವ್ರು ಯಾವುದೇ, ಆಮೇಲೆ ಮಾನಸ ಸರೋವರ ಧಾರಾವಾಹಿ ಕೂಡ ಜೊತೆಗೆ ಮಾಡಿದ್ವಿ. ಅವ್ರು ಎಲ್ಲಿಯೂ ಕೂಡ ನಾನೊಂದು ದೊಡ್ಡ ನಟಿ ಅನ್ನೋದನ್ನ ಒಂದು ದಿನನೂ ನನ್ನ 4 ವರ್ಷ ಸತತವಾಗಿ ಜೊತೆ ಕೆಲಸ ಮಾಡಿದ್ರು ಸಹ ಶ್ರೀನಾಥ್ ಸರ್ ಆಗ್ಬೋದು, ಪದ್ಮವಾಸಂತಿ ಮೇಡಮ್, ರಾಮಕೃಷ್ಣ ಸರ್, ಎಲ್ಲೂ ಕೂಡ ಅವ್ರು 3 ಜನ ಇಷ್ಟು ಹಿರಿಯ ನಟರು ಇಷ್ಟು ಸಾಧನೆ ಮಾಡಿದರು ಅನ್ನೋದೊಂದು ನನಗೆ ಬರೋ ಹಾಗೆ ಮಾಡಲಿಲ್ಲ. ನನ್ನನ್ನು ಕೂಡ ಅವರ ಒಂದು ಟೀಮ್ಗೆ ಸೇರಿಸ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ತಂಡದಲ್ಲಿ ಕೆಲಸ ಮಾಡಿ ತುಂಬಾ ನನಗೆ ಸಂತೋಷ ಇದೆ, ಸಮಾಧಾನ ಇದೆ. ವಿಶ್ ಯು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಾನು ಈಗ ಈ ಒಂದು ಹಾಡು ನೋಡಿದಾಗ ಒಂದು ಹಾಡಲ್ಲಿ ಒಂದು ಸಂದೇಶ, ಯಾವತ್ತು ಈ ಚಿತ್ರಗಳು ಜನಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಮಾನ್ಯ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಮಂದಿರ ಮಸೀದಿ ಚರ್ಚ್ಗಳ ಕಿತ್ತು ಒಗೆಯುವ ಬನ್ನಿ, ಭವ್ಯ ಭಾರತವ ಕಟ್ಟ ಬನ್ನಿ ಅಂದರು. ಆದರೆ ಭಾಳ ಜನಕ್ಕೆ ಅದು ಅರ್ಥ ಆಗಲಿಲ್ಲ. ಯಾರಿಗೆ ತಿಳುವಳಿಕೆ ಇತ್ತು, ಓದು ಬರ ಇತ್ತು, ಅವ್ರಿಗೆ ಮಾತ್ರ ಅರ್ಥ ಆಯಿತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ನೇಗಿಲು ಎತ್ತಿ ಹಾಕೊಂಡು ಕಾಮನ ಬಿಲ್ಲಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅಂತ ಒಂದು ಚಿತ್ರ ಮಾಡಿದಾಗ ಈ ಇಡೀ ಸಮಾಜದಲ್ಲಿ ಒಂದು ಬದಲಾವಣೆ. ಯಾರೆಲ್ಲ ಸಿಟಿಗಳಿದ್ರು ಅವರೆಲ್ಲ ಮತ್ತೆ ಹಳ್ಳಿ ಕಡೆ ಮುಖ ಮಾಡಿದ್ರು, ಕನ್ನಡಾಂಬೆಗೆ ಹಸಿರು ತೋರಿಸಿದ್ರು. ಇದೊಂದು ಬದಲಾವಣೆ ನಡೀತು. ಈ ಚಿತ್ರಗಳು ಯಾವತ್ತು ಜನಗಳ ಮೇಲೆ ಪ್ರಭಾವ ಬೀರುವಂಥ ದೊಡ್ಡ ಒಂದು ಶಕ್ತಿ ಇದೆ. ಆ ಶಕ್ತಿನ ಇವತ್ತು ನಾನು ಈ ಹಾಡಲ್ಲಿ ನೋಡಿದೆ. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಈ ಕನಕರಾಜ ಅನ್ನೋ ಚಿತ್ರ ಬಹಳ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಹಾರೈಸ್ತೀನಿ. ಮತ್ತು ಎಲ್ಲ ಚಿತ್ರ ತಂಡದವರೆಗೂ ನಾನು ಹಾರೈಸ್ತೀನಿ. ನಮಸ್ಕಾರ. ಅಷ್ಟೇ. ಥ್ಯಾಂಕ್ ಯು ಸರ್. ನೀವು ಕೂಡ ಇಲ್ಲಿದ್ರಿ, ಚಿತ್ರರಂಗ ಸೇರ್ಕೊಂಡಿದ್ದೀರಿ, 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಬ್ಬ ನಟನ ಇಂಡಸ್ಟ್ರಿ ಕೊಟ್ಟಿದ್ದೀರಿ. ಕನ್ನಡದಲ್ಲಿ ಹೀರೋಗೂ ಅದನ್ನೇ ಹೇಳ್ತಿದ್ದೀನಿ, ಕನ್ನಡದಲ್ಲಿ ಹೀರೋಗಳು ಕೊರತೆ ಇದೆ. ದಯವಿಟ್ಟು ಚೂರ ದೊಡ್ಡನೇ ಹೇಳಿದಂಗೆ
ಬಾಡಿ ಕಡೆ ಒಂಚೂರು ಮೋಹ ಹಾಕಿ ಹಾಕಿ ದಯವಿಟ್ಟು ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿರಂತರ ಸಿನಿಮಾ ಮಾಡ್ತಾ ಇರಿ. ಈಗ 10 ಯಾವುದೋ ಸಿನಿಮಾ ಗೆದ್ರೆ ಸಾಕು, ಅಲ್ಲಿ 10 ಸಿನಿಮಾ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಯಾವ ಗೆಲ್ಲುತ್ತೆ, ಯಾವ ಕಾರಣ ಗೆಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ತುಂಬಾ ಸರಿ ನಾನು ಹೇಳ್ತೀನಿ, ಗೆದ್ದ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾ ಅಲ್ಲ, ಸೋತ್ರೆ ಯಾವ ಕೆಟ್ಟ ಸಿನಿಮಾ ಅಲ್ಲ ಅಂತ. ಯಾವ್ದೋ ಕಾರಣ ಗೆದ್ದಿರುತ್ತೆ, ಇನ್ಯಾವುದೋ ಕಾರಣ ಒಂದು ಸಿನಿಮಾ ಸೋತಿರುತ್ತೆ. ಹಾಗಾಗದ್ ಬೇಡ, ದಯವಿಟ್ಟು ಜರ್ನಿ ಮುಂದುವರಿಲಿ. ಕನಕರಾಜನ್ ಒಳ್ಳೆಯದಾಗ್ಲಿ. ಈ ಸಿನಿಮಾ ಖಂಡಿತ ಕನಕ ದನಗಳನ್ನು ನಮ್ಮ ನಿರ್ಮಾಪ ದೊರಕಲಿ ಅಂತ ಹೇಳಿ ನಮಸ್ಕರಿಸ್ತೀನಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಬರ್ತಕ್ಕಂಥ ಹಿರಿಯ ಕಲಾವಿದರಿಗೆ ಹಾಗೂ ಕನಕರಾಜ ಚಿತ್ರದ ತಾಂತ್ರಿಕ ವರ್ಗದವರಿಗೆ, ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವತ್ತು ಕನ್ನಡ ಅಭಿಮಾನಿಗಳೇ, ಚಲನಚಿತ್ರ ಸಂಘಟನೆಗಳ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಬಹಳ ಸಂತೋಷ. ಇವತ್ತು ಮಾತನಾಡಿದ ಒಬ್ಬೊಬ್ಬರು ಬಾಯಲ್ಲೂ ಕೂಡ ಚಿತ್ರರಂಗದ ಅನೇಕ ವಿಷಯಗಳು ಹೊರಬಂದಿವೆ. ನಮ್ಮ ರಾಷ್ಟ್ರದಲ್ಲಿ ಇವತ್ತು ಭಾಷೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ನಾವು ಕನ್ನಡ ಚಲನಚಿತ್ರ ಒಂದು ಕಾಲದಲ್ಲಿ 8 ದಿವಸ ಓಡ್ತಾ ಇದ್ದಂಥ ಸಮಯಗಳನ್ನು ನೋಡ್ತಾ ಇದ್ದಂಥ ಸಮಯ ನಾವೆಲ್ಲ ನೋಡಿದ್ದೀವಿ. ಇವತ್ತು ವಾರ ನಡೆದ್ರೆ, ಒಂದು ವಾರ ಸಿನಿಮಾ ನಡೆದ್ರೇ ಒಂದು ಖುಷಿ ಅನ್ನೋ ಪರಿಸ್ಥಿತಿ ಬಂದಿದೆ. ಆದರೆ ಜನ ಥಿಯೇಟ್ರಿಗೆ ಹೋಗೋದು ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಕೆಲವು ಚಿತ್ರಗಳು ಇವತ್ತು ಯಶಸ್ವಿ ಏನಾಗ್ತೇವೆ ಅಂದರೆ, ಕಥೆಯಲ್ಲಿರ್ತಕ್ಕಂಥ ಸತ್ವದಿಂದ ಇವತ್ತು ಅನೇಕ ಚಿತ್ರಗಳು ನಡೀತವೆ. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಾ ಇತ್ತು. ಎಲ್ಲ ಬರೀ OTT ಅವು ಇವು ಅಂದ್ಕೊಂಡು ಥಿಯೇಟ್ರಿಗೆ ಜನ ಬರೋದು ಕಡಿಮೆ ಆಗ್ತದೆ. ಆ ಪರಿಸ್ಥಿತಿ ಬಹಳಷ್ಟು. ಆಮೇಲಿಂದ ನಿರ್ಮಾಪಕ ಪರಿಸ್ಥಿತಿನೂ ಕೂಡ ಕೃಷ್ಣೇಗೌಡರು ಹೇಳಿದ್ರಲ್ಲ, ಅದನ್ನು ಮತ್ತೆ ಹೇಳಕ್ ಹೋಗಲ್ಲ. ಆದರೆ ಒಂದಂತೂ ಸತ್ಯ, ಈ ರಾಜ್ಯದಲ್ಲಿ ಇವತ್ತು ಬಹುಭಾಷಾ ಚಿತ್ರಗಳು ಮತ್ತು ಇನ್ನೊಂದು ಏನಪ್ಪ ಒಂದು ಪದ ಇದೆಯಲ್ಲಪ್ಪ, ಒಂದು ಚಿತ್ರ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ. ಆ ವಿಷಯ ನೋಡಿದಾಗ ಬಹಳ ಒಳ್ಳೇದದು, ಇಲ್ಲಿ ಬೆಳೀಲಿ. ಆದರೆ ಕನ್ನಡ ಚಲನಚಿತ್ರ ನಡಿಬೇಕಾದ್ರೆ, ಕನ್ನಡ ಚಿತ್ರಗಳು ಉಳಿಬೇಕಾದ್ರೆ ನಮ್ಮ ಆಶೀರ್ವಾದಗಳು ಮುಖ್ಯ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಕೈಲಾಗಿದ್ದಕ್ಕೆ ಸಹಾಯ ಮಾಡೋಣ ಅಂತ ಹೇಳ್ತಲ್ಲ, ಖಂಡಿತ